ಹಲವು ಸಮಸ್ಯೆಗಳ ನಡುವೆಯೂ ಹೆಬ್ಬಾಲೆ ಗ್ರಾಮದ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಪ್ರಯತ್ನ ನಡೆಸುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಚ್ಪಿ ಅರುಣಕುಮಾರಿ ತಿಳಿಸಿದರು. ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಸ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು 1 ವರ್ಷವಾಗಿದೆ. ಆರಂಭದಲ್ಲಿ ಅನುದಾನ ಕೊರತೆ ಇತ್ತು. ಖಾತೆಯಲ್ಲಿ ಹಣವಿಲ್ಲದ ಕಾರಣ ಆರಂಭದಲ್ಲಿ ಅಭಿವೃದ್ಧಿ ಕುಂಠಿತವಾಗಿತ್ತು. ಸಣ್ಣ ಪ್ರಮಾಣದ ಕಾಮಗಾರಿಯಿಂದ ಆರಂಭಿಸಿ ಹಂತ ಹಂತವಾಗಿ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಮುಂದಾಗಿದ್ದೇವೆ. ಆದರೆ ಖಾಯಂ ಪಿಡಿಒ ಇಲ್ಲದೆ ತೀವ್ರ ಸಮಸ್ಯೆ ತಲೆದೂರಿದೆ. ಹಿಂದಿನ ಪಿಡಿಒ ರಾಕೇಶ್ ಅವರ ನಂತರ ಬಂದ ಆಸ್ಮಾ ಅವರು ಕೂಡ ಹೆಚ್ಚು ಕಾಲ ನಿಲ್ಲದೆ ವರ್ಗಾವಣೆ ಪಡೆದುಕೊಂಡರು. ಸದಸ್ಯರ ನಡುವೆ ಗೊಂದಲ ಕಾರಣ ಅಧಿಕಾರಿಗಳು ನಿಲ್ಲುತ್ತಿಲ್ಲ. ಖಾಯಂ ಪಿಡಿಒಗಾಗಿ ಹಲವು ಬಾರಿ ಸಂಬಂಧಿಸಿದವರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿಂದೆ ಇದ್ದ ಓರ್ವ ಪಿಡಿಒ ಸದಸ್ಯರ ನಡುವೆ ಬಿರುಕು ಉಂಟು ಮಾಡಿದರು. ಸಭೆಯ ನಿರ್ಣಯದಂತೆ ಸಮರ್ಪಕವಾಗಿ ಕಾಮಗಾರಿಗಳು ಕೈಗೊಂಡಿಲ್ಲ. 15ನೇ ಹಣಕಾಸು ಯೋಜನೆಯಡಿ ಕಾಮಗಾರಿಗಳನ್ನು ಕೈಗೊಳ್ಳಲು ಕೂಡ ಕ್ರಮ ವಹಿಸಿಲ್ಲ. ವಿರೋಧ ಪಕ್ಷದ ಸದಸ್ಯರು ಅಭಿವೃದ್ಧಿಗೆ ನಿರಂತರವಾಗಿ ತೊಡಕು ಉಂಟು ಮಾಡುತ್ತಿರುವ ಕಾರಣ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಆರೋಪಿಸಿದರು. ಪಕ್ಷಭೇದ ಮರೆತು ಗ್ರಾಮದ ಹಿತದೃಷ್ಟಿಯಿಂದ ಒಗ್ಗೂಡಿ ಕಾರ್ಯನಿರ್ವಹಿಸುವಂತಾಗಬೇಕು. ಜನರ ನಡುವೆ ಗ್ರಾಮ ಪಂಚಾಯಿತಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿದೆ. ವೈಯಕ್ತಿಕ ವಿರೋಧ ಬದಿಗೊತ್ತಿ ಗ್ರಾಮದ ಜನರಿಗಾಗಿ ಸಹಕಾರ ನೀಡುವಂತೆ ಅವರು ಮನವಿ ಮಾಡಿದರು. ಈಗ ನಮ್ಮ ಪಂಚಾಯಿತಿದು ಪ್ರತಿ ನ್ಯೂಸ್ ಅದು ನೋಡ್ತಾ ಇದ್ದೀರಾ. ಹೆಬ್ಬಾಲೆ ಪಂಚಾಯಿತಿ ಅಂದ್ರೆ ಎಲ್ಲರೂ ಏನೋ ಒಂಥರ ಹೆಬ್ಬಾಲೆ ಪಂಚಾಯಿತಿ ಅಂದ್ರೆ ಅಧಿಕಾರಿಗಳಾಗ್ಲಿ ಎಲ್ಲ ಪ್ರತಿಯೊಬ್ರು ಏನೋ ಒಂದು ನಿರ್ಲಕ್ಷ್ಯ ಇದ್ರ ಧೋರಣೆ ಭಾವನೆ ಅಂದ್ರೆ ಏನಂದ್ರೆ ಈಗ ಹೆಬ್ಬಾಲೆ ಪಂಚಾಯತಿನ ಅಧಿಕಾರಿ ಗಲಾಟಿ ಏನು ಕೆಲಸ ಮಾಡಕ್ಕಾಗಲ್ಲ ಅನ್ನೋ ಮನೋಭಾವನೆ ಸೃಷ್ಟಿಯಾಗ್ಬಿಟ್ಟಿದೆ. ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತು. 1 ವರ್ಷದಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಪಂಚಾಯತಿಲಿ ಯಾವುದೇ ಒಂದು ಅನುದಾನ ಇರ್ಲಿಲ್ಲ. ನಮ್ಗೆ ಹಿಂದಿನ ಅಧ್ಯಕ್ಷರು ನಮ್ಗೆ ಆಡಳಿತದಲ್ಲಿ ಅಕೌಂಟ್ ಅಲ್ಲಿ ಯಾವುದೇ ದುಡ್ಡು ಇಟ್ಟಿರ್ಲಿಲ್ಲ. ಫುಲ್ ನಮ್ಗೆ 0 ಅಕೌಂಟ್ ಕೊಟ್ಟಿದ್ದು, ಯಾವುದೇ ಅಮೌಂಟ್ ಇರ್ಲಿಲ್ಲ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಮಾಡಕ್ಕಾಗಿಲ್ಲ. 15 ಫೈನಾನ್ಸ್ ಕೆಲಸನು ಯಾವ್ದು ಬಂದಿರ್ಲಿಲ್ಲ. ಸ್ಟಾರ್ಟಿಂಗ್ ಕಳೆದ ಆಗಸ್ಟ್ ತಿಂಗಳಲ್ಲಿ ನಾವು ಬಂದಿದ್ದು. ಆ ಟೈಮಲ್ಲಿ ಆದಾಗ ಯಾವುದೇ ಅನುದಾನ ಇರ್ಲಿಲ್ಲ, ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ನಾವು ಕೆಲವೊಂದು ಸಣ್ಣ ಪುಟ್ಟ ಬಲ್ಬ್ ಹಾಕೋದು, ಕ್ಲೀನಿಂಗು ಅವೆಲ್ಲ ಮಾಡ್ಕೊಂಡು ಸ್ಟಾರ್ಟಿಂಗ್ ಇಂದ ಬಂದು ಆ ಟೈಮಲ್ಲಿ ಅಭಿವೃದ್ಧಿ ಅಧಿಕಾರಿನೂ ತೊಂದರೆ ಇರ್ಲಿಲ್ಲ, ಮಾಡ್ತಾ ಇದ್ರು. ಮತ್ತೆ ನಮ್ಗೆ ಪರ್ಮನೆಂಟ್ ಪಿಡಿಒ ಇಲ್ಲದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹೆಬ್ಬಾಲೆ ಪಂಚಾಯತಿಲಿ ಏನಂದ್ರೆ ಪರ್ಮನೆಂಟ್ ಪಿಡಿಒ ಬೇಕು. ಗ್ರೇಡ್ 1 ಪಂಚಾಯತಿ ಆಗಿರೋದ್ರಿಂದ ನಮ್ಗೆ ಇಲ್ಲಿ ಒಂದು ವಾರದ 6 ದಿನನೂ ಇರೋಂತ ಪಿಡಿಒ ಬೇಕಾಗಿದೆ. ನಮ್ಮಲ್ಲಿ ಹೆಚ್ಚು ಕಮ್ಮಿ 2 ವರ್ಷ ಆಯ್ತು ಪರ್ಮನೆಂಟ್ ಪಿಡಿಒ ಇಲ್ಲ. ರಾಕೇಶ್ ಸರ್ ಅಂತಿದ್ರು, ಅವ್ರು ಹೋದ್ಮೇಲೆ ಅಸ್ಮಾ ಬಂದ್ರು. ಅಸ್ಮಾ ಅವ್ರು ಬಂದು ಪರ್ಮನೆಂಟ್ ಪಿಡಿಒ ನಮ್ಗೆ ಪ್ರೆಸೆಂಟ್ ಈಗಲೂ ಇರೋದು ಅಸ್ಮಾ ಅವರು ಬಂದ ಟೈಮಲ್ಲಿ ಒಂದು ನಮ್ಮಲ್ಲೇ ಆಡಳಿತದಲ್ಲಿ ಒಂದು ಸದಸ್ಯರುಗಳು ಸ್ವಲ್ಪ ಕಿರಿಕಿರಿ ಮಾಡಿದ್ರು ಅಂದ್ಬಿಟ್ಟು ಅವರು ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಸದಸ್ಯರುಗಳು ಅವ್ರ ಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಸ್ಮಾ ಅವ್ರ ಮೇಲೆ ಸ್ವಲ್ಪ ಗಲಾಟೆ ಮಾಡಿದ್ರು ಅಂದ್ಬಿಟ್ಟು ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಇಲ್ಲಿಂದ ನಿಯೋಜನೆಗೊಂಡ್ರು. ಆಗ್ಬೇಕು, ನಮ್ಗೆ ಒಳ್ಳೊಳ್ಳೆ ಕೆಲಸಗಳಾಗಬೇಕು, ನಾವು ಹೋಗೋಣ ಶಾಸಕರ ಹತ್ರ ಎಲ್ಲರೂ ಹೋಗಿ ಮನವಿ ಮಾಡ್ಕೊಂಡು ಅನುದಾನಗಳನ್ನ ತರೋಣ. ಊರಲ್ಲಿ ಒಂದು ಕೆಲಸಗಳಾದ್ರೆ ನಮಗೂ ಒಂದು ಹೆಮ್ಮೆ ಇರುತ್ತೆ. ಇನ್ ಮುಂದೆ ಆದ್ರೂ ಯಾವುದೇ ತೊಂದರೆ ಇಲ್ದಂಗೆ ಕೆಲಸಗಳು ಮಾಡ್ಕೊಂಡು ಹೋಗೋಣ. ಹಿಂದೆ ನಾವ್ ಹೇಳೋದಷ್ಟೇ, ಅಧ್ಯಕ್ಷರುಗಳ ಗಮನಕ್ಕೆ ಬಂದ್ಮೇಲೆ ಅಧ್ಯಕ್ಷರೊಬ್ಬರೇ ಮಾಡಕ್ಕಾಗಲ್ಲ. ಈಗ ಎಲ್ಲರೂ ಸದಸ್ಯರುಗಳಾಗ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು. ಸ್ಪಂದಿಸಿದ್ರೆ ನಾವು ಅಧಿಕಾರಿಗಳಿಗೆ ನಮ್ಮಲ್ಲಿ ಒಗ್ಗಟ್ಟಿದ್ದಾಗ ಬಂದ ಅಧಿಕಾರಿಗಳು ಇಲ್ಲಿ ಒಗ್ಗಟ್ಟಲ್ಲಿ ಹೋಗ್ತಾರೆ, ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ರಿಗೂ ಒಂದು ಧೈರ್ಯ ಇರುತ್ತೆ. ಅಧಿಕಾರಿಗಳ ಹತ್ರ ನಾವೆಲ್ಲರೂ ಮಾತಾಡ್ಕೊಂಡು ಒಂದೊಳ್ಳೆ ರೀತಿಲಿ ಕೆಲಸ ಮಾಡಿಸ್ಕೊಂಡು ಹೋಗೋಣ. ಈಗ ಒಂದೊಳ್ಳೆ ಪಿಡಿಒ ಇದ್ದಾರೆ, ಮೇಡಮ್ ಸರ್ ಮಾಡ್ಕೊಂಡು ಹೋಗ್ತಾರೆ, ಯಾವುದೇ ತೊಂದರೆ ಇಲ್ಲ. ಅವ್ರಿಗೊಂದು ನಾವು ಸಾಥ್ ಕೊಟ್ಕೊಂಡು ಹೋದ್ರೆ ಅವರು ಒಂದು ಧೈರ್ಯದಲ್ಲಿ ಮಾಡ್ತಾರೆ. ನಾವೇನಾದಷ್ಟೇ ಎಲ್ಲಾ ಸದಸ್ಯರುಗಳಲ್ಲೂ ಪರ ವಿರೋಧಗಳು ಏನು ಬೇಡ, ಕೆಲಸಗಳು ಮಾಡೋಣ. ಯಾವುದೇ ನಿಮ್ಮಲ್ಲಿ ವಾರ್ಡ್ಗಳಲ್ಲಿ ಏನೇ ಸಮಸ್ಯೆ ಇದ್ರು ಬನ್ನಿ ಬಗೆಹರಿಸೋಣ. ನಿಂತ್ಕೊಂಡು ನೀವೇ ಬಗೆಹರಿಸಿ, ನಾವ್ ಏನ್ ಬೇಕು ಅದಕ್ಕೆ ಸಾಥ್ ಕೊಡ್ತೀವಿ. ನಾವ್ ಯಾವ್ದನ್ನೂ ಮಾಡ್ಬೇಡಿ ಅಂತ ಹೇಳಲ್ಲ. ಜನಗಳಿಗೆ ಸಮಸ್ಯೆ ಆಗ್ಬೇಡಿ ಅಷ್ಟೇ, ನಮ್ಮಿಂದ ಸಮಸ್ಯೆ ಆಗದ್ ಬೇಡ. ಈಗ ನನ್ನ ವೈಯಕ್ತಿಕ ದ್ವೇಷನ ಇಟ್ಕೊಂಡು ಜನಗಳನ್ನ ಇದ್ ಮಾಡೋದ್ ಬೇಡ. ಈಗ ಹೇಳಿದ್ವಲ್ಲ, ಮಾಜಿ ಅಧ್ಯಕ್ಷರನ್ನ ನನ್ ಮೇಲಿರೋ ವೈಯಕ್ತಿಕ ದ್ವೇಷನ ಪದೇ ಪದೇ ಇಟ್ಕೊಂಡೆ ಅವರು ಮಾತಾಡೋದು. ಅವ್ರು ಪ್ರತಿ ಸಲನೂ ಟಾರ್ಗೆಟ್ ಇಟ್ಟೇ ಮಾತಾಡ್ತಾರೆ. ಅವ್ರ ಹತ್ರ ಹೇಳೋದಷ್ಟೇ, ನೋಡ್ರಿ ನೀವಿರುವಾಗ್ಲೂ ನಾವು ಸ್ಪಂದಿಸಿದೀವಿ, ನೀವು 2 ವರ್ಷ ಆಡಳಿತ ಮಾಡಿದ್ದೀರಾ. ಆ ಟೈಮಲ್ಲಿ ನಾವು ವಿರೋಧ ಮಾಡ್ಬೋದಿತ್ತು. ನಾವು ಯಾವುದೇ ರೀತಿ ವಿರೋಧ ಮಾಡಿಲ್ಲ. ಇಲ್ಲ ಒಂದೇ ಒಂದು ಪೇಪರ್ಗೆ ಹಾಕ್ಸಿಲ್ಲ, ಒಂದು ವಿರೋಧ ಪೇಪರ್ ನ್ಯೂಸ್ ಚಾನಲ್ 1-2 ವರ್ಷದಲ್ಲಿ 1 ನ್ಯೂಸ್ ಚಾನಲ್ ಮಾಡಿಲ್ಲ. ನೀವ್ ಅನ್ಬೋದು ನಾನು ಹಂಗೆ ಅಧಿಕಾರ ನಡೆಸಿದೀನಿ ಅಂತ. ನೀವೇನು ಅಧಿಕಾರ ನಡೆಸಿಲ್ಲ, ನೀವು ಅಧಿಕಾರ ನಡೆಸಿಲ್ಲ. ನಾವು ಸ್ಪಂದಿಸ್ತಿದ್ದೋ, ನೀವು ಅಧಿಕಾರ ಇದ್ ಮಾಡ್ತಿದ್ರಷ್ಟೇ. ನೀವು ಸ್ಪಂದಿಸಿ ನಾನು ಅಧಿಕಾರ ಮಾಡ್ಕೊಂಡು ಹೋಗ್ತೀನಿ.
ಹೋಗ್ತೀನಿ. ನೀವು ಪ್ರತಿ ಸಲನೂ ನಮ್ಗೆ ವಿರೋಧನೆ ಮಾಡ್ತಿದ್ರಿ, ಆದ್ರೂ ನಮ್ಗೂ ಪಂಚಾಯತಿ ಕೆಲಸ ಆಗ್ಬೇಕು ಅಂತಾನೆ ನಾವ್ ಯಾರಿಗೂ ಇದ್ ಮಾಡ್ಬಾರ್ದು ಅಂತ ವಿರೋಧ ಮಾಡ್ತಿರ್ಲಿಲ್ಲ. ಮಾಡಿ ಕೆಲಸನ ಅಂತಿದ್ದೋ. ನೀವು ಅದೇ ರೀತಿ ನಮ್ಗೆ ಸಾಥ್ ಕೊಡಿ. ನೀವು ಕೆಲಸ ಮಾಡಿದರಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ನೀವು ಕೆಲಸ ಮಾಡಿ. ಈಗ ನಾವು ನಿಮ್ಮ ಅವಧಿಲಿ ಹೆಂಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಮಾಡುವಾಗ ಯಾರು ಎಲ್ಲಿಗೆ ಹೋದ್ರೆ ಏನ್ ಸರ್? ನಮ್ಗೆ ಕಾನೂನಾತ್ಮಕವಾಗಿ ತಾನೇ, ನಾವು ಕಾನೂನು ಮೀರಿ ಏನ್ ಮಾಡ್ತಿಲ್ಲಲ್ಲ. ಮಾಡಿ ಅಂತ ಹೇಳಿದ್ರೆ ಅವರು ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ, ಕೆಲವು ಸದಸ್ಯರುಗಳು ಇದ್ ಮಾಡ್ತಾರೆ ಅನ್ಬಿಟ್ಟು ನಮ್ಗೆ ಇಂಥವ್ರೆ ಹಿಂಗ್ ಕೆಲಸ ಮಾಡಕ್ ಬಿಡ್ತಲ್ಲ ಅಂತ ಹೇಳೋದು. ಹಾಗಾಗಿ ನಮ್ಗೆ ಯಾವ್ದೇ ಕೆಲಸ ಮಾಡಕ್ಕಾಗಿಲ್ಲ. ಈ ಮಧ್ಯದ 6 ತಿಂಗಳಲ್ಲಿ ನಮ್ಗೆ ಕುಡಿಯೋ ನೀರು ಒಂದು ಸಮಸ್ಯೆ, ಮತ್ತೆ ಬಲ್ಪು, ಚರಂಡಿ ಇದೆಲ್ಲ ಸ್ವಚ್ಛತೆ ತುಂಬಾ ಪ್ರಾಬ್ಲಮ್ ಆಗೋಯ್ತು. ಯಾಕೆಂದ್ರೆ ಅಧ್ಯಕ್ಷರು ಕೆಲಸ ಮಾಡ್ಬೋದು, ಅದನ್ನ ಜಾರಿಗೊಳಿಸಬೇಕಾಗಿರೋದು ಅಭಿವೃದ್ಧಿ ಅಧಿಕಾರಿ. ನಮ್ಮಲ್ಲಿ ಅಭಿವೃದ್ಧಿ ಅಧಿಕಾರಿನೇ ಇರ್ತಿರ್ಲಿಲ್ಲ. ಪಿಡಿಒ ಬರೋರು, ವಾರದಾಗ ಒಂದಿನ ಬರೋರು, ಹಿಂದೆ ಇದ್ದ ಪಿಡಿಒ ಬಂದು ನಮ್ ಕೆಲಸ ಮಾಡಕ್ಕಾಗಲ್ಲ ಅಂತ ಬರ್ತಾನೆ ಇರ್ಲಿಲ್ಲ. ಹಾಗಾಗಿ ನಮ್ಮಲ್ಲಿ ಅಭಿವೃದ್ಧಿ ಅಧಿಕಾರಿ ಇಲ್ಲದೆ ಇರೋದ್ರಿಂದ ಮಧ್ಯದಲ್ಲಿ ಸ್ವಲ್ಪ 5-6 ತಿಂಗಳು ತುಂಬಾನೇ ಕಷ್ಟ ಆಯ್ತು. ಅಷ್ಟರೊಳಗಡೆ ನೀತಿ ಸಮಿತಿಯನ್ನು ಬಂತು, 15 ಫೈನಾನ್ಸ್ ಅಮೌಂಟ್ ಬಂದಿತ್ತು, ಅನುದಾನ ಬಂದಿದೆ, ಮಾಡಿ ಕ್ರಿಯೋಜನೆ ಮಾಡಿ ಅಂತ ನಾವು ಪ್ರೊಸೀಡಿಂಗ್ ಮಾಡಿದ್ರು ಅದನ್ನ ಮಾಡ್ಲೇ ಇಲ್ಲ ಅವರು. ಅಧಿಕಾರಿ ಮಾಡ್ಬೇಕಿತ್ತು. ಮತ್ತೆ ನಮ್ಗೆ ಹಿಂದಿನ ಆಡಳಿತ ಅವಧಿ ಅಧ್ಯಕ್ಷ, ಮಾಜಿ ಅಧ್ಯಕ್ಷರ ಪೀರಿಯಡ್ ಅಲ್ಲಿ ಕರೆಂಟ್ ಬಿಲ್ ಇತ್ತು. ಹೆಚ್ಚು ಕಮ್ಮಿ ಅದು 10-12 ಲಕ್ಷದ ಮೇಲೆ ಕರೆಂಟ್ ಬಿಲ್ ಇತ್ತು. ಅದನ್ನ ಕಟ್ಲಿಕ್ಕೆ ಅಮೌಂಟ್ ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ. ಆಮೇಲೆ ಅನುದಾನದಲ್ಲಿ 15 ಫೈನಾನ್ಸ್ ಅಲ್ಲಿ ಮಾಡಿ ಅಂತ ಗುಣಪ್ಪನವ್ರಿಗೆ ಹೇಳೋದು, ಅವರು ಅದನ್ನ ಮಾಡ್ಲೇ ಇಲ್ಲ. ಅದನ್ನ ಟ್ರೈ ಮಾಡಿದ್ರು ಮಾಡ್ತೀವಿ ಅಂತ ಅದು ಹೋಗ್ತಾನೆ ಇಲ್ಲ. ಕಂಪ್ಯೂಟರ್ ಸಿಸ್ಟಮ್ ಪ್ರಾಬ್ಲಮ್ ಇದೆ, ಆಗ್ತಾ ಇಲ್ಲ ಅಂತಾನೆ 3-4 ಸಲ ಟ್ರೈ ಮಾಡಿದ್ರು ರಿಜೆಕ್ಟ್ ಅಂತ ಬರ್ತಿದೆ ಅಂತಾನೆ ಹೇಳ್ತಿದ್ರು. ಆಮೇಲೆ ನಾವು ಅದನ್ನೇ ಹೇಳ್ದೆ, ಸರ್ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ರೆ ನಾವು ಎಲ್ಲಿ KEBಗೆ ಹೋಗಿ ಮಾಡೋಣ, ಮತ್ತೆ ಇಂತ ಇಒ ಸರ್ಗೂ ಹೇಳ್ದೋ. ಅವರು ಬಂದು ನೋಡಪ್ಪ ಅದೇನಿದೆ ಅದನ್ನ ಮಾಡಿ ಅಂತ ಅಭಿವೃದ್ಧಿ ಅಧಿಕಾರಿಗೆ ಹೇಳಿದ್ರು. ಅವರು ಅದನ್ನ ಪುನಃ ಮಾಡಿದ್ರು ರಿಜೆಕ್ಟ್ ಅಂತ ಬರ್ತಿದೆ ಅಂತ ಟ್ರೈ ಮಾಡ್ಲೇ ಇಲ್ಲ. ಅದು ಅಲ್ಲಿಗಿನ ಪೆಂಡಿಂಗ್ ಆಯ್ತು. ಮತ್ತೆ ಆ ಟೈಮಲ್ಲಿ ನಮ್ಗೆ KEBಯಿಂದನೂ ಬಂದು ಎಲ್ಲ ಪಂಚಾಯತಿಲೆಲ್ಲ ಇದನ್ನೆಲ್ಲ ಬಿಲ್ಲನ್ನೆಲ್ಲ ನೋಡ್ಬಿಟ್ಟು ತುಂಬಾ ಹೆವಿ ಆಗಿದೆ, ನಾವು ಪಂಚಾಯತಿನ ಏಕಾಏಕಿ ಬಂದ್ಬಿಟ್ಟು ಕಿತ್ತಾಕಿದ್ರು. ಪಂಚಾಯತಿಲಿ ಹೆಚ್ಚು ಕಮ್ಮಿ 8 ದಿನ ಕರೆಂಟ್ ಇರ್ಲಿಲ್ಲ. ಆ ಟೈಮಲ್ಲಿ ನಾವು ಇಒ ಸರ್ಗೂ ಹೇಳ್ದೋ. ಆ ಟೈಮಲ್ಲಿ ಇಒ ಸರ್ ಪಾಪ ಸಿಒ ಇಬ್ರು ನಾವು ಸಪೋರ್ಟ್ ಕೊಡ್ತೀವಿ. ನೀವು ಕೆಲಸನೇ ಮಾಡಿದ್ರೆ ಅಧ್ಯಕ್ಷರು ಸಪೋರ್ಟ್ ಕೊಡಲ್ಲ, ಸಪೋರ್ಟ್ ಮಾಡಲ್ಲ, ಬರೀ ಇದ್ ಮಾಡ್ತಾರೆ, ಧೋರಣೆ ಮಾಡ್ತಾರೆ, ಅಧಿಕಾರ ಮಾಡ್ತಾರೆ ಅನ್ನೋದನ್ನ ಬಿಟ್ಬಿಡಿ. ದಬ್ಬಾಳಿಕೆ ಮಾಡಕ್ಕೆ ಸರ್ವಾಧಿಕಾರ ಮಾಡಕ್ಕೆ ಇದು ನನ್ನ ಮನೆ ಅಲ್ಲ, ನನ್ನ ಮನೇಲೆ ನಾನು ಸರ್ವಾಧಿಕಾರ ಮಾಡಲ್ಲ. ಈ ಪಂಚಾಯತಿ ನಾನೇ ಮಾಡಕ್ ಬರ್ಲಿ? ಪಂಚಾಯತಿ ನಮ್ಗೆ ಅಭಿವೃದ್ಧಿ ಕೆಲಸ ಆಗ್ಬೇಕಷ್ಟೇ. ಯಾವ್ದೇ ಸರ್ವಾಧಿಕಾರ ಮಾಡಕ್ ನಾನು ಬಂದಿಲ್ಲ. ನಿಮ್ಮಲ್ಲಿ ನಾನು ಪ್ರತಿ ಸಲನೇ ಹೇಳೋದಷ್ಟೇ, ನಿಮ್ಗೆ ಅಷ್ಟು ಇದಾಗ್ತಿದೆ ಅಂದ್ರೆ ಬನ್ನಿ ಎದುರುಗಡೆನೆ ಮಾತಾಡೋಣ. ನಾನು ಕೇಳೋದು ನಿಮ್ಮನ್ನ ಕೇಳ್ತಿದ್ದೀನಿ, ಎದುರುಗಡೆ ಮಾತಾಡೋಣ ಸಮಸ್ಯೆನ. ನಿಮ್ಮ ಅವಧಿಲಿ ಏನಾಗಿದೆ, ನನ್ನ ಅವಧಿಲಿ ಏನಾಗಿದೆ, ಈಗ ಇಬ್ರು ನಿಂತ್ಕೊಂಡು ಮಾತಾಡೋಣ ಬನ್ನಿ. ಈಗ ನಿಮ್ಮ ಅವಧಿಲೆ ಬೇಕಾದಂಗೆ ಹಣಕಾಸುಗಳು ಬಂತು, ಮಳಿಗೆಗಳಿಗೆ ಶೀಟ್ ಹಾಕ್ತೀವಿ, ಮಳಿಗೆ ಮಾಡ್ತೀವಿ ಅಂತ ಅಂದ್ರಿ. ಒಂದು ಕೆಲಸನೂ ಮಾಡ್ಲಿಲ್ಲ ನೀವು. ಬರೀ JCB ಕೆಲಸ ಮಾಡಿದೀವಿ, ಅಲ್ಲಿ ಮಾಡಿದೀವಿ, ಇಲ್ಲಿ ಮಾಡಿದೀವಿ ಅಂತ ತೋರಿಸಿ ಅಮೌಂಟ್ ಒಂದು ಅಕೌಂಟ್ ಅಲ್ಲಿ ₹1 ದುಡ್ಡಿರ್ಲಿಲ್ಲ. ನಮ್ಗೆ ಟೆಂಡರ್ ಆಗೋ ಟೈಮಲ್ಲೂ ಹೇಳಿದ್ದು, ಪಾಪ ಅವರಿಗೆ ಟೆಂಡರ್ ಆಗುವಾಗ ಆಶ್ವಾಸನೆ ಕೊಟ್ಟಿದ್ದು, ನಿಮ್ಮಲ್ಲಿ ನೀರ್ ಸೋಡ್ತಾ ಇದೆ, ನಮ್ಗೆ ಪಂಚಾಯತಿ ಮಳಿಗೆ ಸೋಡ್ತಿದೆ ಅಂತ ಹೇಳಿದಾಗ ಮಾಡಿಸ್ಕೊಡ್ತೀವಿ ಅಂದ್ರೆ ನಾವು ಅದಕ್ಕೂ ಪ್ರೊಸೀಡಿಂಗ್ ಇಟ್ಟು ಕೆಲಸ ಮಾಡಿ ಅಂತ ಹೇಳ್ದೋ. ಆದ್ರೆ ಅದನ್ನ ಕೆಲಸ ಮಾಡಿಲ್ಲ. ಅವಾಗ್ಲೂ ಹೇಳಿದ್ರಿ ಉಪಾಧ್ಯಕ್ಷರಾಗಿದ್ದಾಗ ನೀವು ಅದನ್ನ ಮಾಡ್ಬೇಡಿ ಅಂತ. ನಾನ್ ಮಾಡ್ಬೇಡಿ ಅಂತ ಅಂದಿದ್ರೆ ನೀವು ಲೆಟರ್ ತೋರಿಸಿ, ನಾನು ಯಾವ್ದನ್ನ ಮಾಡ್ಬೇಡಿ ಅಂತಿದ್ದೀನಿ ತೋರಿಸಿ ಪ್ರೂಫ್. ನೀವು ಮಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ನನ್ನ ಹೊಣೆ ಮಾಡ್ಕೊಂಡು ಕುತ್ಕೋಬೇಡಿ ಮಂಜುನಾಥ್ ಅವರೇ. ನಿಮ್ಗೆ ನೇರವಾಗಿ ನಾನು ಹೇಳ್ತಿದ್ದೀನಿ, ನೇರವಾಗಿ ಕುತ್ಕೊಳ್ಳೋಣ ಸಂವಾದಕ್ಕೆ. ನಾನು ಇವಾಗ್ಲೂ ಹೇಳೋದಷ್ಟೇ, ಅವಾಗ್ಲೂ ಹೇಳ್ತಿದ್ದೆ. ಅಂದ್ರೆ ಪ್ರೆಸ್ ಮೀಟ್ ಮಾಡಿರ್ಲಿಲ್ಲ, ಬೇಡ ಪದೇ ಅಂತ. ನಾನು ಪ್ರೆಸ್ ಮೀಟ್ ಎಲ್ಲ ಕರಿತಿದ್ದೀನಿ, ಎದುರುಗಡೆ ಕುತ್ಕೊಳ್ಳೋಣ, ನೇರ ಮಾತಾಡೋಣ ಬನ್ನಿ. ನೀವೇನ್ ಮಾಡಿದೀರಿ, ನಾವೇನ್ ಮಾಡ್ತಿದೀವಿ, ಜನಸಾಮಾನ್ಯರಿಗೆ ಅರ್ಥ ಆಗ್ತಿದೆ. ಜನಸಾಮಾನ್ಯರಿಗೆ ನೀವು ಅಧ್ಯಕ್ಷ ಮಾಡಿದಷ್ಟು ಕೆಲಸನ ಈಗಿನ ಅಧ್ಯಕ್ಷ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗಿರೋದೇ ಹಿಂದಿನ ಅಧ್ಯಕ್ಷ ಮಾಡ್ತಿರೋದ್ರಿಂದ ಇದು ಕುಂದುಕೊರತೆಗಳಾಗಿ ನಮ್ಗೆ ಕೆಲಸ ಮಾಡಕ್ ಆಗ್ತಿಲ್ಲ. ಅದೇ ಸಮಸ್ಯೆ ಆಗಿರೋದು. ಜನಸಾಮಾನ್ಯರು ತಿಳ್ಕೊಂಡಿರೋದೇ ಅದು. ಈಗ ಜನಸಾಮಾನ್ಯರು ಹೇಳ್ತಾರೆ ಹಿಂದೆ ಅಧ್ಯಕ್ಷ ಎಷ್ಟೋ ಪರವಾಗಿಲ್ಲ, ಸ್ವಲ್ಪ ಕೆಲಸನಾರು ಮಾಡ್ತಿದ್ರು. ಅವಾಗ ಮಾಡುವಾಗ ಯಾವುದೇ ವಿರೋಧ ಮಾಡ್ತಿರ್ಲಿಲ್ಲ. ಅವ್ರಿಗೆ ಹೇಳಿದಕ್ಕೆ ಮಾಹಿತಿ ಕೊಡು, ಆಯ್ತು ಮಾಡಿ ಮಟ್ಟಿ ಅಂತ ಸಪೋರ್ಟ್ ಮಾಡವು. ಈಗ ಮಾಡಿ ಅಂತ ಹೋದಾಗ ಅದೇನಕ್ಕೆ ಹಿಂಗೆ, ಇದೇನಕ್ಕೆ ಹಿಂಗೆ, ಅದ್ಯಾಕ್ ಮಾಡ್ತೀರಾ ಅಂತ ಅಧಿಕಾರಿಗಳನ್ನ ಎದುರಿಸೋದು, ಕೆಲಸದನ್ನೇ ಬರ್ದಂಗ್ ಮಾಡೋದು, ಈ ತರ ಮಾಡ್ತಾ ಇದ್ದಾರೆ. ಹಿಂದೆಯಿಂದ ಫೋನ್ ಮಾಡಿ ಅಭಿವೃದ್ಧಿ ಅಧಿಕಾರಿನ ಫೋನ್ ಮಾಡಿ ಹಿಂದೆಯಿಂದ ಬೆದರಿಕೆ ಹಾಕೋದು. ನಮಸ್ತೆ, ನನ್ನ ಹೆಸರು ಲತಾ, ಉಪಾಧ್ಯಕ್ಷೆ, ಹೆಬ್ಬಾರೆ ಗ್ರಾಮ ಪಂಚಾಯತಿ. ಇಲ್ಲಿ ಸ್ವಲ್ಪ ಟೈಮ್ ನಮ್ಮಲ್ಲಿ ಸಮಸ್ಯೆಗಳೇ ಉದ್ಭವ ಆಗಿದ್ದು. ಕೆಲವು ಸದಸ್ಯರುಗಳಿಂದ ಈ ತರ ಉದ್ಭವ ಆಗಿ ಜನಸಾಮಾನ್ಯರಿಗೆ
ಏನಂತಂದ್ರೆ ಜನಸಾಮಾನ್ಯರಿಗೆ ಹೇಳೋಕ್ಕಾಗದಿರೋಷ್ಟು ನಮಗೆ ಒಂಥರ ಮುಜುಗರ ಆಗ್ತಿತ್ತು. ಇಂದಿನ ಇದ್ರಲ್ಲೆಲ್ಲ ನಮ್ಗೆ ಎಲ್ಲದಕ್ಕೂ ಸ್ಪಂದಿಸ್ತಿದ್ರು. ಇವಾಗ ನಮ್ಗೆ ಏನು ಆಗ್ತಾ ಇಲ್ಲ, ಕಾರ್ಯರೂಪಕ್ಕೆ ಬರ್ತಿಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಸಮಸ್ಯೆ ಆಗ್ತಿರೋದೇ ಇಂದಿನ ಅಧ್ಯಕ್ಷರದ್ದೇ ಸಮಸ್ಯೆ ಆಗ್ತಿರೋದು. ಹಂಗಾಗಿ ಸ್ವಲ್ಪ ಪೀಳಿಗೆಗಳದ್ದು ಸಮಸ್ಯೆ ಇತ್ತು. ನಾವೇನಿದೆ ಅದನ್ನೇ ಮಾಡ್ಕೊಂಡು ಹೋಗಿ ಸರ್ ಅಂತಂದ್ರು. ಅವರು ಸ್ವಲ್ಪ ನಮ್ಮಲ್ಲಿ ಇಲ್ಲಿ ಅನ್ಕೋ ಹೋಗ್ತಿದ್ರು. ಮತ್ತೆ ಅಲ್ಲಿ ಹಿಂದಿನ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ, ಸರಿ ಇದು ಸ್ಪಂದಿಸ್ತೇನೆ ಇರ್ಲಿಲ್ಲ ಅವರು. ಹಂಗಾಗಿ ಸ್ವಲ್ಪ ಟೈಮ್ ಆಗಿ ಈ ತರ ಗೊಂದಲಗಳಾಗಿದ್ದು. ಇನ್ ಮುಂದೆ ಆ ಗೊಂದಲಗಳು ಆಗೋದಿಲ್ಲ. ಮತ್ತೆ ಕ್ಲೀನಿಂಗ್ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಸ್ವೀಪರ್ ಒಬ್ಬರೇ ಇರೋದ್ರಿಂದ ಎಲ್ಲಾ ವಾರ್ಡ್ಗೂ ಈಗ ನೇಮಕ ಮಾಡಿ ವಾರ್ಡ್ ವೈಸ್ ಬಿಟ್ಟಿದೀವಿ. ಎಲ್ಲಾ ಕಡೆನೂ ಒಬ್ಬನೇ ಇರೋದ್ರಿಂದ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗ್ತಿದೆ. ಅಡ್ಜಸ್ಟ್ ಮಾಡ್ಕೋಬೇಕು ಜನಸಾಮಾನ್ಯರು. ಹಂಗಾಗಿ ಸ್ವಲ್ಪ ಇನ್ ಮುಂದೆ ಏನೇ ಸಮಸ್ಯೆ ಬಂದ್ರು ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಅದೇ ಸಮಸ್ಯೆ ಆಗಕ್ ಬಿಡ್ತಿರ್ತೀವಿ, ಕಾರ್ಯರೂಪಕ್ಕೆ ತರ್ತೀವಿ ಅಂತ ನನ್ನ ಹೆಸರು ಪರಮೇಶ್ ಅಂತ, ಹೆಬ್ಬಾಲೆ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲೇನು ಅಂತ ಅಂದ್ರೆ ಒಂದು 6 ತಿಂಗಳಿಂದ ನಮ್ಮಲ್ಲಿ ಒಂದು ಸ್ವಲ್ಪ ಗೊಂದಲಗಳಾಗಿ ಅಧಿಕಾರಿಗಳ ವ್ಯತ್ಯಾಸನೂ ಮತ್ತೆ ನಮ್ಮಲ್ಲಿ ಸದಸ್ಯರುಗಳು ವ್ಯತ್ಯಾಸ ಆಗಿ ಕೆಲಸ ಕಾರ್ಯಗಳು ಸರಿ ನಡೀಲಿಲ್ಲ. ಇವಾಗ ಎಲ್ಲ ನಡೀತಾ ಇದಾವೆ. ಮುಂದೆ ಎಲ್ಲ ನಡೆಸ್ಕೊಂಡು ಹೋಗ್ತೀವಿ. ಎಲ್ಲ ಒಮ್ಮತದಲ್ಲಿ ಎಲ್ಲ ಸಹಮತ ಇಟ್ಕೊಂಡು ಇವ ಬಂದಿದ್ದಾರೆ. ಇವ ಒಳ್ಳೆ ಗೈಡ್ನೆಸ್ ಕೊಟ್ಟಿದ್ದಾರೆ, ಪಿಡಿಒಗೆ ಹೇಳಿದ್ದಾರೆ, ನಮ್ಮನ್ನೆಲ್ಲ ಕೂರ್ಸಿ ಹೇಳಿದ್ದಾರೆ, ಮಾತಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಜನರಿಗೆ ಅನ್ಯಾಯ ಆಗಬಾರ್ದು. ಜನರನ್ನು ನಮ್ಮ ಇಲ್ಲಿ ಏನೋ ಒಂದು ಮಾಡ್ತಾರೆ, ಇವರು ಏನೋ ಒಂದು ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ನಮ್ಮನ್ನು ಗೆಲ್ಸ್ ಕಳಿಸಿರ್ತಾರೆ. ಇಲ್ಲಿ ನಾವು ಏನೋ ಮಾಡದಲ್ಲೇ ಸುಮ್ಮನಿದ್ದಾಗ ಜನರು ಅವರು ನಮ್ಮನ್ನ ಇಲ್ಲಿ ಪ್ರತಿನಿಧಿಯಾಗಿ ಕಳಿಸಿದ್ದಕ್ಕೆ ಪ್ರಯೋಜನ ಬರೋದಿಲ್ಲ. ಅದರಿಂದ ಅವರು ಋಣ ತೀರ್ಸಕ್ಕಾದ್ರೂ ನಮ್ಮಿಂದ ಏನಾಗುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನೊಂದೆರಡು ಮಾತು